ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ. ಇದರ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯುವುದು ದೇಶದ ನಾಗರಿಕನಾಗಿ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ಪ್ರೇರಕವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಪಟ್ಟರು. ತಾಲೂಕಿನ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಸ್ವೀಪ್ ಸತಿಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಮತದಾರ ಪರಿಷ್ಕರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅರ್ಹ ಮತದಾರರಿಗೆ ಮತದಾನದ ಹಕ್ಕನ್ನು ಒದಗಿಸಿಕೊಟ್ಟು ಅನರ್ಹರನ್ನು ಕೈಬಿಡುವ ಮಹತ್ವದ ಪ್ರಕ್ರಿಯೆಯಾಗಿದೆ. ಈಗಾಗಲೇ ತಾಲೂಕಿನಲ್ಲಿ 97% ಪೂರ್ಣಗೊಂಡಿದ್ದು 100% ಸಾಧನೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಅನರ್ಹ ಮತದಾರರಿದ್ದರೆ ಪಟ್ಟಿಯಿಂದ ಕೈ ಬಿಡುವಂಥದ್ದು, ಮೃತರಾಗಿರ್ತಕ್ಕಂಥ ಯಾರೇ ಇದ್ದರೂ ಅವರನ್ನ ಈ ಮತದಾರರ ಪಟ್ಟಿಯಿಂದ ಕೈ ಬಿಡುವಂಥದ್ದು ಈ ಒಂದು ವಿಶೇಷ ಮತದಾರರ ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಗೌರವಾನ್ವಿತ ಸಿಇಒ ಸರ್, ಡಿಎಸ್ ಸರ್ ಹಾಗೂ ಸ್ವೀಪ್ ಸಮಿತಿಯ ಎಲ್ಲ ತಂಡದವರು ಬರ್ತಾರೆ. ಸೊ ಅದಕ್ಕೆ ಮುಖ್ಯವಾಗಿ ನಾವು ತಾಲೂಕು ಮಟ್ಟದಲ್ಲಿ ಈಗಾಗಲೇ 93% ಒಂದು ಮ್ಯಾಪಿಂಗ್ ಸಾಧನೆಯನ್ನ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾವು ವಿನಂತಿ ಮಾಡುವುದೇನೆಂದರೆ, ಏನು ಇವತ್ತು ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆ ಪ್ರತಿಯೊಂದು ಮನೆಗೆ ಭೇಟಿ ನೀಡ್ತಾರೆ. ಆ ಭೇಟಿ ನೀಡುವಂತ ಸಂದರ್ಭದಲ್ಲಿ ತಾವೆಲ್ಲ ಸಾರ್ವಜನಿಕ ಏನು 18 ವರ್ಷ ತುಂಬಿರ್ತಕ್ಕಂಥ 1/10/2026 18 ವರ್ಷ ತುಂಬಿದ್ದಾರೆ ಅಂತೇಳಿ ಈಗ ಆಲ್ರೆಡಿ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಹಾಗಾಗಿ ಎಲ್ಲ ಮತದಾರರ ಬಂಧುಗಳು ಈ ಒಂದು ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ತಾವು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಸಹಿ ಮಾಡಿಕೊಡ್ಬೇಕು ಅನ್ನೋದೇ ಈ ಸ್ವೀಪ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಮ್ಮ ಬಂಗಾರಪೇಟೆಯಲ್ಲಿ 100% ಈ ಸಾಧನೆಯನ್ನ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದೊಂದಿಗೆ ಸಾಧನೆ ಮಾಡಬೇಕು ಅನ್ನೋದೇ ಈ ನಮ್ಮ ತಾಲೂಕು ಮಟ್ಟದ ಸ್ವೀಪ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಲೈನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಬಿಇಒ ಆಗಿರ್ಬೋದು, ಇನ್ನಿತರೆ ಅಧಿಕಾರಿಗಳು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುಖ್ಯವಾಗಿ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿಗಳಲ್ಲಿ ವಿಎಫ್ಸಿ ಮತ್ತು ಪಿಎಫ್ಸಿ ಸೆಂಟರ್ಗಳನ್ನ ಈಗಾಗಲೇ ಓಪನ್ ಮಾಡಿದ್ದೀವಿ. ಪಿಎಫ್ಸಿ ಅಂದ್ರೆ ಈ ಬಿಎಲ್ಒಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಇರ್ತಾರೆ. ವಿಎಫ್ಸಿ ವೋಟರ್ ಫೆಸಿಲಿಟೇಷನ್ ಸೆಂಟರ್, ಆ ಬೂತಲ್ಲಿ ಪ್ರತಿಯೊಂದು ಬೂತಲ್ಲೂ ಸಹ ಬಿಎಲ್ಒ ಈ ಒಂದು ಸೆಂಟರ್ನ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈಗ ಆಲ್ರೆಡಿ ಸಾರ್ವಜನಿಕ ಮತದಾರರ 18 ವರ್ಷ ತುಂಬಿರ್ತಕ್ಕಂಥ ಬಂಧುಗಳು ಅಥವಾ ಈಗ ಮತದಾರರ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡೋದಕ್ಕೆ ಏನಾದರೂ ಕಷ್ಟ ಆಗಿದ್ದಲ್ಲಿ ಅಥವಾ ಸಂಶಯವಿದ್ದಲ್ಲಿ ನೇರವಾಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒ ಅನ್ನ ಸಂಪರ್ಕಿಸಬೇಕು. ಅವರು ನಿಮ್ಗೆ ಎಲ್ಲಾ ಸಹಾಯವನ್ನ ಮಾಡ್ತಾರೆ. ತಾಲೂಕು ಮಟ್ಟದಲ್ಲೂ ಈಗಾಗಲೇ ನಾವು ತಾಲೂಕು ಕಚೇರಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ, ಇನ್ನೂ ಕೆಲವು ಇಲಾಖೆಗಳಲ್ಲಿ ಈಗಾಗಲೇ ನಾವು ಈ ಒಂದು ಸಹಾಯವಾಣಿ ಕೇಂದ್ರಗಳನ್ನ ನಾವು ತೆರೆದಿದ್ದೇವೆ. ನಿಮ್ಗೆ ಏನೇ ಸಂಶಯ ಅಥವಾ ಡೌಟ್ಗಳಿದ್ದಲ್ಲಿ ನೀವು ಬಂದಲ್ಲಿ ನಾವು ಅದನ್ನ ಬಗೆಹರಿಸ್ಕೊಡ್ತೀವಿ. ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ನಾವು ಬಿಎಲ್ಒ ಸೆಂಟರ್ ಮತ್ತೆ ವಿಎಫ್ಸಿ ಸೆಂಟರ್ನ ನಾವು ತೆರೆದಿದ್ದೇವೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ನಾವು ಅದನ್ನ ಬಗೆಹರಿಸ್ಕೊಡ್ತೀವಿ. ಇದು ನಮ್ಮೆಲ್ಲರ ಉದ್ದೇಶ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಇಡೀ ಭಾರತದಲ್ಲಿ ನಾವೆಲ್ಲರೂ ಇವತ್ತು ಮುಕ್ತವಾಗಿ ಮತವನ್ನ ಚಲಾಯಿಸಬೇಕಂದ್ರೆ ಇದೊಂದು ನಮಗೆ ಸುವರ್ಣಾವಕಾಶ. ಯಾವ ಒಬ್ಬ ಅರ್ಹ ಮತದಾರರು ಸಹ ಈ ಪಟ್ಟಿಯಿಂದ ಕೈ ಬಿಡಬಾರದು ಅನ್ನೋದೇ ಈ ಸ್ವೀಪ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ನಾನು ಸಾರ್ವಜನಿಕ ಮತ್ತು ಮತದಾರರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಈ ಸ್ವೀಪ್ ಕಾರ್ಯಕ್ರಮದ ಜೊತೆಗೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು. 100% ಸಾಧನೆ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇವತ್ತು ನಾವು ಒಂದು ಬಂಗಾರಪೇಟೆಯಲ್ಲಿ ಎಲ್ಲ ಒಂದು ವಿಭಿನ್ನ ರೀತಿಯಲ್ಲಿ ಸ್ವೀಪ್ ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿರೋದ್ರಿಂದ ನಾವು ತಹಸೀಲ್ದಾರ್ ಮತ್ತೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್, ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸೆಕ್ರೆಟರಿಗಳು ಮತ್ತೆ ಡಿಇಒ, ಬಿಲ್ ಕಲೆಕ್ಟರ್, ವಾಟರ್